ಇವತ್ತು ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಬೇಡಿಕೆಗಳಿಟ್ಟು ಹೋರಾಟಗಳು ಮಾಡಿದ್ದೇವೆ. ಅದಕ್ಕೆ ಇವತ್ತು ಮಾನ್ಯ ಸಂತೋಷ್ ಲಾಡ್ ಸಾಹೇಬರ ನೇತೃತ್ವದಲ್ಲಿ ಕಾರ್ಮಿಕ ಕಾರ್ಡನ್ನು ನೀಡಿದ್ರು. ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ 250 ಮಂದಿ ಕಾರ್ಡ್ಗಳು ಮಾಡಿಸಿದ್ದೀವಿ. ಅವ್ರಿಗೆ ಈಗ ಒಂದು ಹಸ್ತಾಂತರ ಕೂಡ ಮಾಡಿದ್ದೇವೆ ಮತ್ತು ಹೆಣ್ಮಕ್ಳಿಗೆ 2 ಲೈಸೆನ್ಸನ್ನು ಮಾಡಿಸಿದ್ದೇವೆ ಸಂಘಟನೆಯಿಂದ. ಮತ್ತು ಇವತ್ತು 100 ಚಿಲ್ಲರೆ ಜನಕ್ಕೆ ನಾವು ID ಕಾರ್ಡ್ಗಳನ್ನ ಕೊಟ್ಟಿದ್ದೇವೆ. ಇವತ್ತು ಮುಂದೆ ಬರುವಂಥ ದಿನದಲ್ಲಿ ನಮ್ಮ ಸಾಹೇಬರು ಶ್ರೀಕಾಂತ್ ಬಡಿಯರ್ ಸಾಹೇಬರು ನೂತನವಾಗಿ ಆಟೋ ಅಧಿಕಾರಿ ಸ್ವೀಕಾರ ಮಾಡಿದ ಮೇಲೆ ಆಟೋ ರಿಕ್ಷಾ ಚಾಲಕರಿಗೆ ನಾವು ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳಿದಾರೆ. ಈಗ ನಮ್ಗೆ ಈಗಾಗಲೇ ಆಟೋ ಟ್ರ್ಯಾಕ್ನಲ್ಲಿ ಆಟೋ ಓಡಿಸಿ ಲೈಸೆನ್ಸ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. 50 ರೂಪಾಯಿ ದಂಡನೂ ಕೂಡ ಕೈ ಬಿಡ್ತೀವಿ. ಅದನ್ನು ಮುಂದೆ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ವಾಷಿಂಗ್ ಪರ್ಮಿಟ್ಗಳು ಮಾಡಿಸ್ಕೋಬೇಕು, ಲೈಸೆನ್ಸ್ ಮಾಡ್ಕೋಬೇಕು ಕೂಡ ಹೇಳಿದಾರೆ. ಅವ್ರು ಹೇಳಿದಂಗೆ ನಾವೆಲ್ಲ ಸಂಘಟನೆಯಿಂದ ಕೆಲಸ ಮಾಡಿಸ್ತೀವಿ. ಮತ್ತು ಈ ವಿಶೇಷತೆ ಏನಂದರೆ ಆಟೋ ರಿಕ್ಷಾ ಚಾಲಕರಿಗೆ ಭಾಳಷ್ಟು ಈಗಾಗಲೇ ಹೇಳಿದ್ವಿ ನಾವು, ದಾಖಲಾತಿಗಳು ಇಟ್ಕೋಬೇಕು, ಲೈಸೆನ್ಸ್ ಹೊಂದಬೇಕು, ನೀವು ಇನ್ಶೂರೆನ್ಸ್ ಹೊಂದಬೇಕು, ಫಿಟ್ನೆಸ್ ಇಟ್ಕೋಬೇಕು ಅಂತ ಹೇಳಿದ್ವಿ. ಇದೆಲ್ಲ ಕೂಡ ಹಂತವಾಗಿ ನಾವು ನಮ್ಮ ಸಂಘಟನೆಯಿಂದ ಕೆಲಸ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಧ್ಯಮ ಮಿತ್ರರಿಗೂ ನಮ್ಮ ಎಲ್ಲ ಪತ್ರಿಕಾ ಚಿತ್ರರಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದಿಂದ ನಾ ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಅವರು ಅಸೋಸಿಯೇಷನ್ ಒಂದು ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಮಲ್ಲಯ್ಯ ಮಠಪತಿ ಅವರ ಅಧ್ಯಕ್ಷತೆಯಲ್ಲಿ ಅವರು ಚಾಲಕರ ಬಗ್ಗೆ ಇರುವಂಥ ಕಾಳಜಿ ಎಲ್ಲ ನಾವು ಎಲ್ಲರೂ ಶ್ಲಾಘಿಸಬೇಕು. ಚಾಲಕರ ಜೀವನ, ಅದರಿಂದ ಅವ್ರು ಏನೇನು ಡಾಕ್ಯುಮೆಂಟ್ ಇಟ್ಕೊಳ್ಬೇಕು, ಕಾರ್ಮಿಕ ಇಲಾಖೆಯಿಂದ ಒಂದು ಕಾರ್ಮಿಕ ಐಡೆಂಟಿ ಕಾರ್ಡ್ ಕೊಡ್ತಾರೆ. ಅದಿದ್ದರೆ ಅವರಿಗೆ ಏನೇ ಆದರೂ ಕೂಡ ಅಪಘಾತ ಆಗಲಿ ಅಥವಾ ಏನಾದರೂ ಮಕ್ಕಳ ಮದುವೆ ಮಾಡಿದ್ರು ಕೂಡ ಆ ಇಲಾಖೆಯಿಂದ ಗೌರವಧನ ಬರ್ತದೆ. ಆಮೇಲೆ ಅವ್ರ ಲೈಸೆನ್ಸ್ ಕೂಡ ತಗೊಂಡ್ಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಐಡೆಂಟಿ ಕಾರ್ಡ್ ಮಾಡಿದ್ಮೇಲೆ ವಾಹನ ಪರ್ಚೇಸ್ ಮಾಡೋದು ಕೂಡ ಅದರಲ್ಲಿ ಅವಕಾಶ ಇದೆ, ಸಬ್ಸಿಡಿ ಸಿಗ್ತದೆ. ಹೀಗಾಗಿ ಅವರೆಲ್ಲರೂ ಕೂಡ ಏನು ಅಸೋಸಿಯೇಷನ್ ಒಳ್ಳೆ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಇದಕ್ಕೆಲ್ಲರೂ ಸಹ ಎಲ್ಲ ಇಲಾಖೆಗಳು ಕೂಡ ಅವರಿಗೆ ಸಹಕಾರ ಕೊಟ್ಟು ಅವರನ್ನ ಜೀವನದಲ್ಲಿ ಮುಂದೆ ಬರೋ ಥರ ಅವಕಾಶ ಮಾಡಿಕೊಡ್ಬೇಕಂತ ಎಲ್ಲರೂ ಸಂಸ್ಥೆಯನ್ನ ಅವರೆಲ್ಲರೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ.